टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ತಾಯ್ನಾಡಿಗೆ 178 ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ. ಸೇಫ್ ಆಗಿ ಅವರನ್ನ ಕರೆತರಲಾಗ್ತಾ ಇದೆ. ಪೆಹಲ್ಗಾಮ್ಗೆ ತೆರಳಿದ್ದಂತ 178 ಕನ್ನಡಿಗರು, ಅವ್ರ ಜೊತೆಗೆ ಸಚಿವ ಸಂತೋಷ್ ಲಾಡ್ ಇದ್ದಾರೆ. ನಿನ್ನೆಯಿಂದ ಆಗಿರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ವಿ. ಯಾವ ರೀತಿಯಾಗಿ ಫಾಲೋ ಅಪ್ ಮಾಡ್ತಾ ಇದ್ರು ಸಚಿವ ಸಂತೋಷ್ ಲಾಡ್ ಅವರು, ಅಲ್ಲಿದ್ದಂತ ಕನ್ನಡಿಗರ ಸಂಪರ್ಕ ಮಾಡಿದ್ರು. ಇದೀಗ 178 ಕನ್ನಡಿಗರನ್ನ ಸೇಫ್ ಆಗಿ ವಾಪಸ್ ಕರೆತರಲಾಗ್ತಾ ಇದೆ. ಶ್ರೀನಗರದಿಂದ ವಿಶೇಷ ವಿಮಾನದಲ್ಲಿ ರಾಜ್ಯದತ್ತ ಕನ್ನಡಿಗರು ಬರ್ತಾ ಇದ್ದಾರೆ. ಇಂಡಿಗೋ 6A9198 ವಿಮಾನದಲ್ಲಿ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. ಒಟ್ಟು 178 ಜನ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ದೇವನಹಳ್ಳಿಯ KIBಗೆ ಮಧ್ಯಾಹ್ನ ಆಗಮಿಸ್ತಾರೆ ಕನ್ನಡಿಗರು. ಇದಷ್ಟು ಸುಲಭವಾಗಿರಲಿಲ್ಲ. ಎಲ್ಲಾ ಕನ್ನಡಿಗರನ್ನ ಸಂಪರ್ಕಿಸಿ ಅವರನ್ನ ಒಂದು ಕಡೆ ಸೇರಿಸಿ ಸೇಫ್ ಆಗಿ ತಾಯ್ನಾಡಿಗೆ ಕರೆತರುವಂತ ಕೆಲಸ ಸುಲಭದಾಗಿರಲಿಲ್ಲ. ಎಷ್ಟೋ ಜನರಿಗೆ ಸಂತೋಷ್ ಲಾಡ್ ಅವರನ್ನ ಸಂಪರ್ಕ ಮಾಡೋದು ಕೂಡ ಕಷ್ಟವಾಗ್ತಾ ಇತ್ತು. TV9 ಜೊತೆಗೆ ಮಾತನಾಡಬೇಕಾದ್ರೆ ಆ ಕಷ್ಟವನ್ನ ಹೇಳ್ಕೊಂಡಿದ್ರು. ಲೈವ್ ನಲ್ಲೇ ಸಂತೋಷ್ ಲಾಡ್ ಹಾಗೆ ಅಲ್ಲಿದ್ದಂತ ಕನ್ನಡಿಗರನ್ನ ಸಂಪರ್ಕ ಮಾಡಿಸುವಂತ ಕೆಲಸ TV9 ಮಾಡಿತ್ತು. ಇದೀಗ 178 ಕನ್ನಡಿಗರನ್ನ ಸೇಫ್ ಆಗಿ ತಾಯ್ನಾಡಿಗೆ ಕರೆತರಲಾಗ್ತಾ ಇದೆ. ಸಚಿವ ಸಂತೋಷ್ ಲಾಡ್ ಕೂಡ ಜೊತೆಯಾಗಿದ್ದಾರೆ. ಶ್ರೀನಗರದಿಂದ ವಿಶೇಷ ವಿಮಾನದಲ್ಲಿ ರಾಜ್ಯದತ್ತ ಕನ್ನಡಿಗರು ಬರ್ತಾ ಇದ್ದಾರೆ. ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ನಿಜಕ್ಕೂ ಭಯಭೀತರಾಗಿದ್ರು. ಪೆಹಲ್ಗಾಮ್ನಿಂದ ಶ್ರೀನಗರದ ಕೆಲವು ಸೆಂಟರ್ಗಳಲ್ಲಿ ಈ ಉಳಿದಂಥವ್ರಿಗೂ ಕೂಡ ಭಯ ಇತ್ತು, ಹೇಗೆ ವಾಪಸ್ ಆಗೋದು ಅಂತ.